ಎಲ್ಲ ಸೊಪ್ಪು ತಿನ್ನೋದು. ಬೆಳಿಗ್ಗೆ ಬಿಸಿಲಲ್ಲಿ ಹಾಕೊಂಡು ಕುಡಿತೀನಿ. ಸಣ್ಣನಾಗಿಲ್ಲ ಮತ್ತೆ ಹಿಂಗೆ ಇದೆ. ಬಾಣಂತಿಯರಿಗೆ ಜಾಸ್ತಿ ಸೊಪ್ಪು ಕೊಡ್ತಾರೆ. ಐಟಮ್ ಇಲ್ಲಿ ಇಲ್ಲ, ಆಚೆ ಹೋಗಿ ತರಬೇಕು. ಬಾ ಇವ್ರು ಎಲ್ಲರೂ ಹೋಗ್ಬಿಟ್ರೆ ಹೆಂಗಿರೋದ್ ಮನೇಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕೈ ಹಾಕಿ ತಗೊಳಕ್ ಕೈಸಿಲ್ ಒಳಗಡೆ ಹಿಂಗೆ ಈ ತರ ಹಿಂಗ್ ಫಿಕ್ಸ್ ಆಗುತ್ತೆ ಕೈಸಿದು. ತುಂಬಾ ಉದ್ದ ಇರುತ್ತೆ, ಅದಕ್ಕೊಂದು ಕಿವಿ ಇರುತ್ತೆ ಅಂಡ್ ಕಿವಿ ತುಂಬಾ ವಾಲೆ ಇರುತ್ತೆ. ಅದೇ ಅಂತ ಆನ್ಸರ್ ಮಾಡಿ ಹೇಳಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತಿನ ಬ್ಲಾಗ್ ಅಂತ ತಮ್ಮನೇಲಿ ನೋಡ್ತೀರಾ. ಸೊ ಎಷ್ಟೊಂದು ದಿವಸ ಆದ್ಮೇಲೆ ಅಮ್ಮ ಕುಕಿಂಗ್ ವಿಡಿಯೋ ಮಾಡೋಣ ಬಾ ಅಂತಂದ್ರು. ನಾವು ಕೂಡ ಈ ಮನೆಗೆ ಬಂದಾಗಿನ ಕುಕಿಂಗ್ ವಿಡಿಯೋ ಎಲ್ಲೂ ಮಾಡೇ ಇಲ್ಲ. ಸೊ ನಮ್ಮ ಎಲ್ಲೂ ಮಾಡಿದ ರೆಸಿಪಿ ಹೇಳ್ಕೊಡಿ ನಾವು ಯಾರಿಗೂ. ಸೊ ಇವತ್ತು ಕುಕಿಂಗ್ ವಿಡಿಯೋ ಮಾಡ್ತಿದ್ದೀವಿ. ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಅಮ್ಮ ಒಂದು ಮಾತಾಡ್ಕೊಂಬರ ಬನ್ನಿ. ಹಾಯ್ ಮದರ್ ಇಂಡಿಯಾ. ನಮ್ಮ ಬಿಜಿ ಅವ್ರು ಗೈಸ್. ಕುಶಾನಿ ಅಂತ ಮಾತಾಡ್ತಾನೆ. ಕುಶಾನಿ, ಹಾಯ್ ಕುಶಾನಿ, ಏನ್ ಮಾಡ್ತಿದ್ಯಾ ಬಕೆಟ್ ಹಿಡ್ಕೊಂಡು? ಹಾ ಏನೇ ಚೋರೆ ಎಲ್ಲ ಕಡೆ ಇತ್ತು ಜ್ವರ. ಮೂರ್ ದಿವ್ಸಕ್ಕೂ ಹುಷಾರಿಲ್ಲ ಜ್ವರ ಅದೇನೋ ಪಾಪ ಅದಕ್ಕೆ. ಪಾಪ ಗೈಸ್ ನೋಡಿ, ಫುಲ್ ಸಣ್ಣಗಾಗ್ಬಿಡೋ ಗೈಸ್ ಕುಶಾನಿ. ಎಷ್ಟು ದಪ್ಪಗಿದ್ಲು ನೋಡ್ರಿ, ಕೈ ಇಟೇಟ್ ಐತೆ, ಸಣ್ಣ ಆಗ್ಬಿಟ್ಟವಳೆ. ಕಡ್ಡಿ ಪೈಲ್ವಾನು, ಬಟ್ ಅವಳು ಸಿಕ್ಕಾಪಟ್ಟೆ ಸ್ಟ್ರಾಂಗು. ನೋಡಿ ಬಿದ್ದು ಬಂದವಳು ಎಲ್ಗ ಹೋಗ್ಬಿಟ್ಟು. ನೋಡಿ ಕೈಲಿ ತಡ್ಚೋಗ್ಬಿಡೈತೆ, ಎಲ್ಲ ಬಿದ್ದವಳೆ. ಎಲ್ಲಿ ಬಿದ್ದ ಕುಶಾನಿ? ಎಲ್ಲಿ ಬಿದ್ದ ಹೇಳು? ದೂರ ಬಿದ್ದ? ಯಾಕೆ ಬಿದ್ದೆ? ಎಲ್ಲಿ ಬಿದ್ದೆ ಹೇಳು. ಸ್ವಾಮಿ ಮಾಡಕ್ ಹೋಗ್ತೀನಿ. ಅಯ್ಯೋ ಪಾಪ ನೋಡಿ, ಸಣ್ಣಗಾಗ್ಬಿಟ್ಟವಳೆ. ಆಯ್ತು ಇವತ್ತು ಹೆಂಗ್ ಗೊತ್ತಾ ಬೈಲ್ ಹಿಂಗೆ ಹೇಳ್ತೀನಿ. ಇವತ್ತು ನಾವು ಕುಕಿಂಗ್ ಮಾಡ್ತಾ ಇದೀವಿ. ಕುಕಿಂಗ್ ಅಡಿಗೆ ಮಾಡ್ತಿದೀವಿ. ಅಣ್ಣಕ್ಕ ನೋಡ್ತಾನೆ ಅವಳು, ಅಣ್ಣಕ್ಕ. ಸರ್ ಅಮ್ಮನ್ ಕೇಳ ಮನೆಗೆ ಇವತ್ತು ಅಮ್ಮ ಹೆಂಗ್ ಕುಕ್ ಮಾಡ್ತೀರ? ನಮ್ಮ ಏನ್ ಮಾಡ್ತಿದ್ಯಾ? ನಮಸ್ತೆ. ಎಷ್ಟೊಂದ್ ದಿವಸ ಆಯ್ತು ಈ ಮನೆಗೆ ಬಂದು ಕುಕ್ ಮಾಡಿ. ಅಯ್ಯೋ ಕತ್ಲು ಕಾಣಿಸ್ತೇನೆ ನಿನ್ ಬಾಯಿಲ್ ಸ್ವಲ್ಪ. ಮುಂದೆ ಬಾ. ಏನ್ ಕುಕ್ ಮಾಡ್ತಿದ್ದೀವಿ ಇವತ್ತು? ಸಬ್ಬಕ್ಕಿ ಸೊಪ್ಪಲ್ಲಿ ಒಂದು ಐಟಮ್ ಮಾಡೋಣ ಅಂತ. ಸಬ್ಬಕ್ಕಿ ಸೊಪ್ಪಲ್ಲಿ ಒಂದು ಐಟಮ್. ಉಪ್ಪಿಟ್ಟು ಬಿಟ್ಟು ಮಾಡಿ. ಉಪ್ಪಿಟ್ಟು ಬಂದ ಮಾಡ್ಬೇಡ ಗೈಸ್. ನಾವು ಅಮ್ಮ ಅವಾಗ ಸಬ್ಬಕ್ಕಿ ಸೊಪ್ಪು ಹಾಕೊಂಡು ಉಪ್ಪಿಟ್ಟು ಮಾಡ್ತಿದ್ರು. ನನಗೆ ಅಯ್ಯೋ ಬೆಳಿಗ್ಗೆ ಟಿಫನ್ ನನಗೆ ಇರಿಟೇಟ್ ಆಗ್ತಿತ್ತು. ಚೆನ್ನಾಗಿರುತ್ತೆ, ಯಾವತ್ತು ದಿನ ತಿಂತೀವಿ ಅದನ್ನ, ಅಪರೂಪಕ್ಕೆ ಒಂದ್ಸಲಿ ತಿನ್ಬೇಕು, ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪಿನ ರೆಸಿಪಿ ಮಾಡ್ತಿದ್ವಿ. ಸೊಪ್ಪಲ್ಲಿ ಒಂದು ರೆಸಿಪಿ. ಓಕೆ ಮದರ್ ಇಂಡಿಯಾ ಮಾಡು. ವೆಯ್ಟ್ ಮಾಡ್ತಿದೀವಿ ನಾವು ಕೂಡ. ಮಾಡೋದಲ್ಲ, ಹೋಗಿ ತಗೊಂಬಾ. ನಾನು ತರ್ಬೇಕು ಹೋಗ್ಬಿಟ್ಟು ಇವಾಗ. ಸೊ ಗೈಸ್ ಇಲ್ಲೇ ಇದೆ ಅಂಗಡಿ, ಅಲ್ಲಿ ಕಾಣಿಸಿದಲ್ಲ, ಅಲ್ಲೇ ತಂಡಿ ತಗೊಂಡ್ಬಿಡ್ತೀನಿ. ಓಕೆನಾ? ನಾನು ಮತ್ತೆ ಕುಶನ್ ಇಬ್ರು ಹೋಗ್ತೀವಿ. ಹೋಗ ಕುಶನ್ ಹೋಗೋಣ, ಅಂಗಡಿ ಹೋಗೋಣ. ಅಮ್ಮಂಗೆ ಆಮೇಲೆ ಹೆಲ್ಪ್ ಮಾಡಿ ಅಂತ ಫಸ್ಟ್ ಬಾ, ನನಗೆ ಹೆಲ್ಪ್ ಮಾಡು. ನಿಮಗೆ ಸ್ವಲ್ಪ ಜುಟ್ಟು ಹೆಂಗೈತೆ ನಂತರ ಹಾಕ್ಬೇಕಂತ. ಸೊ ಗೈಸ್ ಇವತ್ತು ನಮ್ಮ ಅಕ್ಕ ನಮ್ಮ ಮನೇಲಿ ಇಲ್ಲ. ಅವಳು ಅವರ ಎಲ್ಲೋ ಹೋಗಳಮ್ಮ ಮನೆಗೆ ಹೋಗಿದ್ದಾಳೆ. ಅಂದ್ರೆ ಅವರ ನಮ್ಮ ಬಾವ ಮನೆಗೆ ಹೋಗಿದ್ದಾಳೆ. ನಮ್ಮ ಅಮ್ಮಗೆ ಏನ್ ಬೇಕು ಐಟಮ್ ಹೋಗ್ತಾರಣ. ಲೆಟ್ಸ್ ಗೋ. ಯಾಕೆ ಆಗ್ತಿದ್ಯಾ? ಐಟಮ್ ಇಲ್ಲಿ ಇಲ್ಲ, ಆಚೆ ಹೋಗಿ ತರಬೇಕು ಐಟಮ್ ಇಲ್ಲಿ ಇಲ್ಲ, ಆಚೆ ಹೋಗಿ ತರಬೇಕು. ನೀನ್ ಕೊಡಿಸ್ತೀಯಾ? ದುಡ್ಡು ಕೊಟ್ಟು ನಂಗೆ ಒಂಚೂರು ಕೊಡು ಪ್ಲೀಸ್ ಕುಶಾನಿ. ನನ್ನ ಹತ್ರ ಎಲ್ಲಿದೆ ದುಡ್ಡು? ನನ್ನ ಹತ್ರ ಇಲ್ಲ ಕುಶಾನಿ. ಎಲ್ಲ ದುಡ್ಡು ನನ್ನ ಹತ್ರ ಇಲ್ಲ. ನಂಗೆ ದುಡ್ಡು ಕೊಡು ಕುಶಾನಿ. ನಿನ್ನ ಹತ್ರ ಅಷ್ಟೊಂದು ದುಡ್ಡು ಇದೆಯಲ್ಲ. ಸುಳ್ಳೆ ಬೇಡ, ಕೊಡು ಕುಶಾನಿ. ನಿಂದು ಪರ್ಸಲ್ ದುಡ್ಡಿದೆ ತಾನೆ? ಸುಳ್ಳು ಹೇಳ್ಬೇಡ. ಆಯ್ತು ಹೋಗೋಣ ಆಚೆ ಕಡೆ ಬಾ. ಕೈ ಹಾಕಿ ತಗೊಳಕ್ ಕೈಸಿಲ್ ಒಳಗಡೆ. ಸ್ಟ್ರೈಟ್ ಮಾಡೆ. ಅಯ್ಯೋ ಇದೊಂದು ದೊಡ್ಡ ಕಮ್ಮಂಗಿ ನೀನು. ಹಿಂಗ್ ಕೈ ಹಾಕ್ಬಿಟ್ಟು ಒಳಗಡೆ ಕೈ ಹಾಕೋಳೆ. ಆಮೇಲೆ ಅಂತವಳೆ ಬಾ ಒಳಗಡೆ. ಇವತ್ತು ಮಾತ್ರ ಕರೆಕ್ಟಾಗಿ ಚಪ್ಪಲಿ ಹಾಕೊಂಡಿದ್ಯಾ. ಲಾಸ್ಟ್ ಟೈಮ್ ವಿಡಿಯೋಲಿ ಹಿಂಗೆ ಹೇಳಿದ್ದೆ ಚಪ್ಪಲಿ ಕರೆಕ್ಟ್ ಹಾಕೊಂಬನಿ ನೋಡು. ವೆರಿ ಗುಡ್ ಕುಶಾನಿ, ನಡಿ. ಇವಾಗ ಸಬ್ಬಕ್ಕಿ ಸೊಪ್ಪು ಮತ್ತು ವಾಟರ್ ಮೆಲನ್ ತೊಗೊಂಡಾಯ್ತು. ಸೊ ಈ ಬಿಸಿಲು ವಾಟರ್ ಮೆಲನ್ ಇಲ್ಲ ಅಂದರೆ ನನಗೆ ಏನೋ ಗೊತ್ತಿಲ್ಲ, ಜೀರ್ಣ ಆಗಲ್ಲ. ಬಾ ಕುಶಾನಿ, ಇಕ್ಕೋಬ ಇದ್ದು ಹಿಂಗೆ ಹಿಡ್ಕೊಂಡು ಕೂತ್ಕೋಯ್ದ್ರ ಮೇಲೆ. ಓಕೆನಾ? ಹತ್ತು ಮೇಲೆ. ಸೊ ಗೈಸ್ ಇವಾಗ ರೋಡಲ್ಲಿ ಹೋಗ್ಬೇಕಾದ್ರೆ ನಾನು ಒಂದು 4-5 ಜನ ಸುಮ್ಮನೆ ಹಿಂಗೆ ಆಚೆ ಬಂದು ತರಕಾರಿ ತೊಗೊಳಕ್ಕಾಗಿಲ್ಲ. ಏನಕ್ಕ ಸುಮ್ಮನೆ ಹಿಂಗೆ ಆಚೆ ಬಂದರೆ ಒಂದು 4-5 ಜನ ನೋಡಿ ಸ್ಮೈಲ್ ಮಾಡ್ತಾರೆ, ಹಾಯ್ ಹೇಳ್ತಾರೆ. ಅದನ್ನ ನೋಡ್ತಿದ್ದೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾಗೈತೆ. ಇದ್ರಲ್ಲಿ ನನ್ನ ಡ್ರೀಮ್ ಇತ್ತು. ಹಿಂಗೆ ನಾನು ಆಚೆ ಕಡೆ ಹೋದ್ರೆ ನಾನು ಅಟ್ಲೀಸ್ಟ್ ಒಂದು 2-3 ಜನ ಗೊತ್ತಿಲ್ದಿರೋರು ಮಾತಾಡ್ಬೇಕು, ನನ್ನ ನೋಡ್ಬೇಕು, ನನ್ನ ಖುಷಿ ಪಡಬೇಕು, ಸ್ಮೈಲ್ ಮಾಡ್ಬೇಕಂತ ಅನಿಸ್ತಿತ್ತು ಮುಂಚೆ ನನಗೆ. ಸೊ ಇವಾಗ ಅದೆಲ್ಲ ಆ ಡ್ರೀಮ್ ಟ್ರೂ ಆಗಿದೆ. ಸೊ ಡ್ರೀಮ್ ಕಮ್ ಟ್ರೂ ಆಗಿದೆ. ಒಂಥರ ಏನೋ ಗೈಸ್, ಒಂಥರ ಸ್ಯಾಟಿಸ್ಫ್ಯಾಕ್ಷನು. ಜನಗಳನ್ನ ಮಾತಾಡ್ತಾರೆ ಗೊತ್ತಾ, ನನಗೆ ಇಷ್ಟ ಗೈಸ್ ಜನಗಳನ್ನ ಮಾತಾಡ್ಸೋದು, ಜನಗಳನ್ನ ನೋಡಿ ಸ್ಮೈಲ್ ಮಾಡೋದು. ನಾನು ನೋಡ್ಬಿಟ್ಟು ಏನಪ್ಪ ಏನೋ ಅನ್ಕೊಬೋದು, ನಾನು ನೋಡಿ ಸ್ಮೈಲ್ ಮಾಡಬೇಕು, ಮಾತಾಡ್ಸ್ಬೇಕು ಅಷ್ಟೇ. ನಂಗೆ ಅದೊಂದು ಚಿಕ್ಕಾಪಟ್ಟೆ ಇಷ್ಟ. ನಾನು ನೋಡಿ ಬೇಜಾರು ಮಾಡ್ಕೊಳ್ಳೋರು, ನಾನು ನೋಡಿ ಹುರ್ಕೊಳ್ಳೋರಿಗೆಲ್ಲ ನಾನೇನು ಮಾಡೋಕ್ಕಾಗಲ್ಲ.
ಬಿಕಾಸ್ ನಾನು ಬೆಳೀತಿರೋದು ನಾನು ಇರೋ ಲೈಫ್ ಸ್ಟೈಲು ಅವ್ರು ಇರೋಕೆ ಆಗದಿರೋ ಕಾರಣ ಅವರು ನನ್ನ ಮೇಲೆ ಹುಡ್ಕೊಬೋದು, ನನ್ನ ಕೋಪ ಮಾಡ್ಕೊಬೋದು. ಅದು ಬಿಟ್ಟರೆ ನಾನು ಪರ್ಸ್ನಲಿ ನನ್ನ ಏಟರ್ಸ್ಗೆ ನಾನು ಏನೂ ಮಾಡಿಲ್ಲ, ಇದುವರೆಗೂ ಕೆಟ್ಟದಾಗಿರಲಿ ಏನೂ ಮಾಡಿಲ್ಲ ಅವ್ರಿಗೆ. ಸೊ ಏನಕ್ಕೆ ನಮಗೆ ಸುಮ್ಮನೆ ಬೇಜಾರಾಗಲ್ಲ ಗೊತ್ತಿಲ್ಲ. ಬಟ್ ಆದರೂ ಕೂಡ ನಾನು ಅವರು ನಾನು ಇಷ್ಟಪಡ್ತೀನಿ. ಅವ್ರು ಬಂದ್ಬಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೊಂಡು ನಾನು ಸ್ಮೈಲ್ ಮಾಡ್ತೀನಿ. ಸೊ ದಟ್ಸ್ ಮೀ. ಒಂಥರ ಖುಷಿ ಆಗುತ್ತೆ ಗೈಸ್, ಹೇಳ್ಕೊಬೇಕು ಅಂತ ಹೇಳ್ಕೊಂಡೆ. ಸೊ ಕುಶಾನಿ, ಇವಾಗ ನಿನಗೆ ಆಚೆ ಜನರು ನೋಡ್ಬಿಟ್ಟು ಸ್ಮೈಲ್ ಮಾಡ್ತಾರೆ, ಖುಷಿ ಪಡ್ತಾರೆ, ಹಾಯ್ ಕುಶಾನಿ ಅಂತಾರೆ. ಅವಾಗ ನಿಂಗೆ ಏನಂತ ಅನ್ಸುತ್ತೆ? ಹಾಂ ಏನೋ ಏನ್ ಅನ್ಸುತ್ತೆ? ಖುಷಿ ಆಗುತ್ತಾ ಗೈಸ್? ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಏನೋ ಮಾತಾಡ್ತಿಲ್ಲ, ಆಕ್ಟಿವ್ ಆಗಿಲ್ಲ ಅವಳು. ನೋಡಿ ಗೈಸ್, ಇವಳು ಇವಾಗ್ಲೇನೆ 3 ವರ್ಷಕ್ಕೆ ನೋಡ್ತಾರೆ, ಹಾಯ್ ಹೇಳ್ತಾರೆ, ಮಾತಾಡ್ತಾರೆ. ಸೊ ನಾವು ಇದನ್ನ ಬಿಲ್ಡ್ ಮಾಡೋದಕ್ಕೆ 20 ವರ್ಷ ಕಾಯ್ದೆ, 22 ವರ್ಷ ಕಾಯ್ದೀವಿ ನಾನು ಈ ತರ ನನ್ನ ದನಗಳು ನೋಡಿ ಮಾತಾಡ್ತಾ ಇದ್ದೆ ಗುರ್ತಿಸೋದಕ್ಕೆ. ಇವಳಿಗೆ ಇವಾಗಲೇ ಹುಡ್ದಾಗೆ ಸ್ಟಾರ್ಡಮ್ ಇವಳಿಗೆ. ಹಾ, ಹುಡ್ತಾನೆ ಸ್ಟಾರ್ಡಮ್. ಖುಷಿ ನಿಂಗೆ ಲೈಫ್ ಲಾಗ್ ಹಿಂಗೆ ಇರುತ್ತೆ ಹಿಂಗೆ ಸ್ಟಾರ್ಡಮ್. ಹಾ, ನಾನೇನೋ ಅಂತೀನಿ, ನೀನೇನೋ ಅಂತ್ಯ ನೋಡಿ ಹಿಂಗೆ ನೀನು. ಹೆಂಗ್ ಗೊತ್ತಾ, ನನಗೆ ಯಾವ್ದೋ ಒಂದು ಪ್ರಮೋಷನ್ ಫೋನ್ ಮಾಡಿದ್ರಂತೆ ಈ ಫೋನ್ಗೆ. ಅವರು ಅಪ್ಲೋಡ್ ಮಾಡೋ ವಿಡಿಯೋ ಅಂತ ಏನೋ ಕೇಳಿದಾರೆ. ಅವ್ರು ಮಾತಾಡಿದ್ರು ಇಂಗ್ಲಿಷ್ ಅಲ್ಲಿ. ಅಲ್ಲ ಆಯ್ತು, ಅವ್ರೇನಂತಂದ್ರು ನೀನೇನಂತ ಅಂದೆ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ. ಅಲ್ಲ ನೀನ್ ಅವ್ರಿಗೆ ಹೆಂಗೆ ಆನ್ಸರ್ ಮಾಡಿದೆ? ಒಂದ್ ನಿಮಿಷ ಇರು. ನಿನ್ನ ಅವಾಗ್ಲೇ ಮಾತಾಡ್ತಿದ್ದಲ್ಲ, ಅವ್ರ ಲೇಡಿ ಮತ್ತೆ ಫೋನ್ ಮಾಡಿದ್ರು. ನಾನ್ ತಡಿ ಕೇಳೋಣ, ಯಾರನೇ ಎಮರ್ಜೆನ್ಸಿ ಇರುತ್ತೆ ಅಂದ್ಬಿಟ್ಟು ತೆಗ್ದೆ ಫೋನ್. ಅವ್ರು ಸ್ಟಾರ್ಟಿಂಗೇನೆ ಶುರು ಮಾಡಿದ್ರು, 1 ಗಂಟೆ ಒಳಗೆ ಅಪ್ರೂವ್ ಆಗತ್ತಾ, ಈಗ ಇಂಗ್ಲಿಷ್ ಹೇಳಿದ್ರ ಅದನ್ನ 1 PM ಅಲ್ಲಿ ಅಪ್ರೂವ್ ಆಗತ್ತಾ ಕೇಳಿದ್ರು ಅವರು. ನಾನು ಅದಕ್ಕೆ ಇಲ್ಲ, ಅವ್ನು ಹೊರಗಡೆ ಹೋಗಿದ್ದಾನೆ, 5 ನಿಮಿಷದಲ್ಲಿ ವಾಪಸ್ ಬರ್ತಾನೆ, ನಾನು ಅವ್ನಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ದೆ. ಕನ್ನಡದಲ್ಲಿ ಹೇಳ್ದ ಅವಳು? ಕನ್ನಡನೇ ಬರಲ್ಲ. ಹೇಳು ಆಯ್ತು, ಹೇಳಿ ಅದು ಹೆಂಗ್ ಹೇಳ್ದೆ ಹೇಳು, ಹೆಂಗ್ ಹೇಳ್ದೆ ಹೇಳು. He go outside. ಅವ್ನು ಬಂದ್ಮೇಲೆ ಇಂಗ್ಲಿಷ್ ಅಲ್ಲಿ ಹೇಳಿ, ಇಂಗ್ಲಿಷ್ ಪ್ಲೀಸ್ ಇಂಗ್ಲಿಷ್ ಹೇಳು. ಏನೋ ಒಂದ್ ಹೇಳು. ಓಕೆ ಐ ಅಂಡರ್ಸ್ಟುಡ್ ಅಂದ್ಬಿಟ್ಟು ಸುಮ್ನೆ ಕಟ್ ಮಾಡಿದ್ರು. ಅಲ್ಲ ಆಯ್ತು, ನೀನಮ್ಮ ಪ್ಲೀಸ್ ಹೇಳಿ. ಆಯ್ತು ಪರವಾಗಿಲ್ಲ, ಹೇಳು. ಹೇಳ್ದೆ ಮ್ಯಾನೇಜ್ ಮಾಡಿ ಮತ್ತೆ ಹೇಳಿ. ಇವಾಗ ಇದು ಒಂದು ವಂಶ ಇರ್ಕುಶಾನ್, ಹೇಳಮ್ಮ ಹೇಳು ಹೆಂಗ್ ಹೇಳ್ದೆ ಹೇಳು. He go outside. He coming in 5 minutes. I tell you ಅಂತ ಹೇಳ್ದೆ. ಸೂಪರ್ ಇಂಗ್ಲಿಷ್ ಗೈಸ್ ನಾವಮ್ಮ. ಚೆನ್ನಾಗಿ ಮಾತಾಡ್ತೀವಿ ಇಂಗ್ಲಿಷ್. ಅವ್ರಿಗೆ ಅರ್ಥ ಆಯ್ತು, ಅವ್ರಿಗೆ ಅರ್ಥ ಆಯ್ತು. ಓಕೆ ಅಂಡರ್ಸ್ಟುಡ್ ಅಂದ್ಬಿಟ್ಟು ಇಟ್ಬಿಟ್ಟು ಬಿಡು ಅಲ್ಲಿ. ಹೋಗೋಣ ಮಾಡಕ್ಕೆ ಇವಾಗ, ರೆಡಿನಾ ಮಾಡಕ್ಕೆ ಇವಾಗ? ತಂದಿ ಇನ್ನು ಮಾಡೋಣ. ಇಲ್ಲಿ ಇಬ್ರು ಕೂತ್ಕೊಂಡು ಆರಾಮು ಫೋನ್ ಯೂಸ್ ಮಾಡ್ತಾರೆ. ವಿಡಿಯೋ ಮಾಡಿ ನಮ್ಮ ಫೋನ್ ತೆಗ್ಬಿಟ್ರು. ಮಾಡೋಣ ಬನ್ನಿ, ಲೆಟ್ಸ್ ಡೂ. ಕುಶಾನಿ ಕುಕಿಂಗ್ ಮಾಡೋಣ ಬಾ. ಕುಶಾನಿ ಬಾಮ್ಮ, ಇದೋಳು ಬೇಗಮ್ಮ. ಟೈಮ್ ನೋಡ್ರಿ ಗೈಸ್, ಇಲ್ಲಿ ಟೈಮು 2:01 ಆಗ್ತಾ ಬರ್ತೈತೆ. ನಮ್ಮೇನು ಅಡುಗೆ ಮಾಡಿಲ್ಲ, ಬಾಮ ಮಾಡು ಬೇಗ. ಆಯ್ತು, ರಪ್ಪ ಅಂದಿದ್ದೊಂದ್ಮೇಲೆ ಅಲ್ವಾ ಗೈಸ್? ನಮ್ಮ ಅಕ್ಕ ಇಲ್ವಲ್ಲ ಮನೇಲಿ, ಬೇಜಾರು ಗೈಸ್ ನಿಜವಾಗ್ಲೂ. ನಾನು ಏನ್ ಕೆಲಸ ಮಾಡಕ್ಕೋ ನೋಡು, ನಿಧಾನವಾಗಿ ಮಾಡದ್ ಬಿಡು. ಅವನೆಲ್ಲಾನು ಮನೆ ತುಂಬ ಓಡಾಡೋನು, ಅಲ್ಲಿ ಇಲ್ಲಿ ಆಲೂಗೆಡ್ಡೆ ಎಲ್ಲ ತಗೊಂಡು ಇಟ್ಟೋಡೋನು, ಈರುಳ್ಳೆಲ್ಲ ತಗೊಂಡು ಇಟ್ಟೋಡೋನು. ಈಗೆಲ್ಲ ಸೈಲೆಂಟ್ ಆಗ್ಬಿಟ್ಟಿದೆ ನೋಡಿ, ಇದು ಸೈಲೆಂಟ್ ಆಗ್ಬಿಟ್ಟಿದೆ ಟೋಟಲಿ. ಇವ್ರು ಎಲ್ಲರೂ ಹೋಗ್ಬಿಟ್ರೆ ಹೆಂಗಿರೋದ್ ಮನೇಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಸುಮ್ಮನೆ ಅದನ್ನ ಯೋಚನೆ ಮಾಡೋದಕ್ಕೆ ಇವಾಗ ಸದ್ಯಕ್ಕೆ ಚೆನ್ನಾಗಿದೆ. ಅವ್ಳು ಬರ್ತಾಳೆ ವಾಪಸ್ಸು. ಇವಾಗ ಎದ್ಬಿಟ್ಟು ಫಸ್ಟ್ ಚೆನ್ನಾಗಿ ಊಟ ಮಾಡೋಣ ಬಾ. ಅಮ್ಮನೇ ಹೇಳ್ತಾರ, ಹೇಳಮ್ಮ. ಈ ಸೊಪ್ಪಲ್ಲಿ ತುಂಬಾ ಔಷಧೀಯ ಗುಣಗಳಿದಾವ್ ಪುಟ. ಇದ್ರಲ್ಲ ಅಂದ್ರೆ ಮೆಡಿಸಿನಲ್ ಪ್ಲಾಂಟ್ ಅಂತನಾ? ತಿಂದಿಲ್ಲ ಅಂದ್ರೆ ಏನಾಗುತ್ತೆ? ದೋದ. ಹಾ ಹೇಳಮ್ಮ. ಇದ್ರಲ್ಲಿ ತುಂಬಾ ಔಷಧೀಯ ಗುಣಗಳಿದಾವೆ. ಏನಂದ್ರೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಒಂದು. BP ಶುಗರ್ ಇರೋರು, ಶುಗರ್ ಅವ್ರು ತುಂಬಾ ಯಥೇಚ್ಛವಾಗಿ ಬಳಸಿದ್ರೆ ತುಂಬಾ ಒಳ್ಳೇದಿದು. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಬಾಣಂತಿಯರಿಗೆ ಜಾಸ್ತಿ ಸೊಪ್ಪು ಕೊಡ್ತಾರೆ. ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಸೊಪ್ಪು ಜಾಸ್ತಿ ಕೊಡ್ತಾರೆ. ನಮ್ ಚೈತ್ರ ಜಾಸ್ತಿ ಬಳಸಿದ್ರು ನೋಡಿ ಸೊಪ್ಪನ್ನ. ಹೌದೌದು, ಇದ್ರಲ್ಲಿ ತುಂಬಾ ಔಷಧೀಯ ಗುಣಗಳಿದಾವೆ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಓಕೆ, ಖುಷಿ ನೀವು ನೀ ಎಕ್ಸ್ಪ್ಲೇನ್ ಮಾಡಮ್ಮ. ಬರಕಿಲ್ಲ ಹೇಳಮ್ಮ ಹಂಗೆ. ಆಮೇಲೆ ಯಾಕೆ ಕಳಿಸ್ತೆ ಮಣಿ ಮನೆಗೆ? ನಿಂಗೆ ಬೇಕು ಮನೆ ಕಳಿಸ್ದೆ. ಅವಳು ಬೇಡ ಬಂತೆ, ಅದಕ್ಕೆ ಬಿಟ್ಟೋರ್ಲಂತೆ. ಓ ಹಂಗ ಕುಶಾನಿ. ಓ ಓಕೆ ನಮ್ಮ ಚೇಮ್ ಹೋಗ್ಬೇಕಾರೆ ಅಳ್ತಿದ್ದೆ ಅಲ್ವಾ? ಯಾಕೆ ಅಳ್ತಿದ್ದೆ? ಅಮ್ಮ ಇಲ್ಲ ಅಂದ್ರೆ ಮನೆ ಖಾಲಿ ಅನ್ಸುತ್ತೆ. ಬೇಡವಾ ಪುಟ್ಟ, ಬೇಡವಾ? ನಿಮ್ ಮನೆ ಯಾವ್ದು? ಮತ್ತೆ ಯಾಕೆ ಹೋಯ್ತೀನಿ ಅಂತ ಹೇಳ್ತೀಯ ನೀನು? ನಾವ್ ನೋಡ್ಕೊಳ್ವಾ ಚೆನ್ನಾಗಿ? ನಿನ್ನ ಮಾತು ಮರೆಸ್ತಾ
ಅವಳಿಗೆ ತಲೆ ಗೈಸ್, ಈ ತಲೆ ಇದೆ ಗೊತ್ತಾ, ಈ ಬುಲ್ಡೆ ಶಾರ್ಪ್ ಇದೆ ಗೈಸ್. ವಿಶ್ವೇಶ್ವರಯ್ಯನ ತಲೆ ಇದು. ಈ ತರ ಹಿಂಗೆ ಇಕ್ಕಂಡು ನೋಡು, ಇವಾಗ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ತರವಾಗ್ಬಿಡೋದು. ಗೈಸ್ ಓಕೆ, ಇವಾಗ ಅದ್ರಲ್ಲೆಲ್ಲ ನಮ್ಮ ಹೇಳಿದ್ರು ಗೊತ್ತಾ ನಿಮ್ಗೆ ಏನಿದೆ ಅಂತ. ಸೊ ಅದಕ್ಕೆ ಈ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡಿ ಗೈಸ್. ಓಕೆ, ಈ ಸೊಪ್ಪು ಆಯ್ತು ಗೈಸ್. ಈ ಸೊಪ್ಪನ್ನ ಎಲ್ಲ ಬಾಣಂತಿಯರು, ಡಯಾಬಿಟಿಸ್ ಪೇಷಂಟ್ಗಳು ಎಲ್ಲ, BP ಇರೋರು ಎಲ್ಲ ತಿನ್ಬೋದು. ಎಲ್ಲರಿಗೂ ತುಂಬಾ ಒಳ್ಳೇದಿದು. ಯಥೇಚ್ಛವಾಗಿ ಔಷಧೀಯ ಗುಣಗಳಿದಾವೆ ಇದರಲ್ಲಿ. ಅದಕ್ಕೆ ಎಲ್ಲರೂ ತಿನ್ನಿ ಗೈಸ್ ಇದನ್ನ. ಅಟ್ಲೀಸ್ಟ್ ವಾರದ ಒಂದು 2-3 ಸತಿ ತಿನ್ಬೇಕಿದು. ಓಕೆ. ಸೊ ನಮ್ಮ ಅಮ್ಮ ಇವಾಗ ಎಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ದಾರೆ ನೋಡ್ರಿ. ಏನ್ ಬೇಕು ಅಂದ್ರೆ ನಮ್ಮ ಅಮ್ಮ ಪ್ರತಿಯೊಂದು ಪಿಂಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಇವಾಗ ಗೈಸ್ ನನಗೆ ಕೋಲ್ಡ್ ನೀರು ಬೇಕು ಅಂತ ನೋಡಿ, ನಮ್ಮ ಅಮ್ಮ ನೀಟಾಗಿ ತುಂಬಿಸಿಕ್ಕೋರು ಕೋಲ್ಡ್ ನೀರನ್ನ. ಇದಕ್ಕೋಸ್ಕರ ನಿಮ್ಮ ಬಾಟ್ಲ ಕುಡಿತೀನಿ ಇವತ್ತು ನಾನು. ಓಕೆ, ಅದಕ್ಕೋಸ್ಕರ ನಿಮ್ಮ ಬಾಟ್ಲ ಕುಡಿತೀನಿ. ಅಮ್ಮ ಅವನಿಗೆ ಕಟ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ತೊಗೊಂಡಿದ್ದಾರೆ. ಇದು ನೆಲ್ ಮೇಲೆ ಕಟ್ ಮಾಡಂಗಿದಲ್ಲ ನಿಮಗೆ, ಅಂದ್ರೆ ಟೈಲ್ಸ್ ಮೇಲೆ ಕಟ್ ಮಾಡ್ದಂಗಿದೆ, ಮನೆ ಮೇಲೆ ಕಟ್ ಮಾಡ್ದಂಗಿಲ್ಲ ನಿಮಗೆ. ಅದೇ ಈ ತರ ಒಂದು ಕವರ್ ಹಿಂಗೆ ನೋಡಿ, ಹಿಂಗೆ ಈ ತರ ಹಿಂಗೆ ಫಿಕ್ಸ್ ಆಗುತ್ತೆ. ಇದು ಹಿಂಗೆ ಫಿಕ್ಸ್ ಆಗುತ್ತೆ, ಆರಾಮಾಗಿ ಇಲ್ಲಿ ಇಟ್ಕೊಂಡು ಹೆಚ್ಕೋಬಹುದು. ನೋಡೋಣ ಬೈತೀಯಾ ಏನೇನೋ ಆರ್ಡರ್ ಮಾಡ್ಕೋತೀಯಾ ಅಂತ. ಇದೆಲ್ಲ ಒಂದೊಂದು ವ್ಯಾಲ್ಯೂಬಲ್ ಆರ್ಡರ್ ಮಾಡ್ಕೋತೀಯ. ಸೂಪರ್. ಒಂದೊಂದಲ್ಲ, ನಾನು ಏನ್ ಬೇಕೋ ಎಲ್ಲ ವ್ಯಾಲ್ಯೂಬಲ್ ಆಗಿರೋಂಥವನ್ನೇ ಆರ್ಡರ್ ಮಾಡ್ಕೋತೀನಿ. ಅದು ನಿನಗೆ ಇಷ್ಟ ಆಗುತ್ತೆ, ಒಂದೊಂದು ನನಗೆ ಇಷ್ಟ ಆಗುತ್ತೆ ಅಷ್ಟೇ. ಆಮೇಲೆ ಸುಮಾರು ಜನ ಹೇಳ್ತಿದ್ರಿ, ಬ್ರೋ ಅಮ್ಮನ ಅಕೌಂಟ್ ಕ್ರಿಯೇಟ್ ಮಾಡ್ರಿ, ಅಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ರಿ, ಅಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅಂತ. ಸೊ ನನ್ನ ಯೂಟ್ಯೂಬ್ ಚಾನಲ್ ನಾನೇ ಕಂಟೆಂಟ್ ಓಡಿಸ್ಬಿಟ್ಟು ವಿಡಿಯೋ ಮಾಡೋದಕ್ಕೆ, ಎಡಿಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇನ್ನು ನಮ್ಮ ಅಮ್ಮಂಗೊಂದು ಚಾನಲ್ ಓಪನ್ ಮಾಡಿಕೊಟ್ಟು, ಅವ್ರಿಗೊಂದು ವಿಡಿಯೋ ಮಾಡಿಕೊಟ್ಟು, ಅವ್ರಿಗೂ ಎಡಿಟಿಂಗು ಡಬಲ್ ಕೆಲಸ ಆಗುತ್ತೆ. ನಂದು ನಾನು ಮಾಡಬೇಕು, ನಮ್ಮ ಅಮ್ಮನ ನಾನೇ ಮಾಡಬೇಕು. ಬಿಕಾಸ್ ನಮ್ಮ ಅಮ್ಮಂಗೆ ಅದೆಲ್ಲ ಮಾಡೋದಕ್ಕೆ ಬರಲ್ಲ, ವಿಡಿಯೋ ಮಾಡೋದಕ್ಕೆ ಎಲ್ಲ ಮಾಡೋದಕ್ಕೆ ಬರಲ್ಲ. ನಮ್ಮ ಅಮ್ಮನಿಗೆ ಅವರೊಬ್ಬರೇ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಅವ್ರ ಕಷ್ಟ ನನಗೆ ಗೈಸ್, ನಮ್ಮ ಅಮ್ಮಂಗೆಲ್ಲ ಕಷ್ಟ. ಏನಮ್ಮ, ನಮ್ಮನ್ನ ಒಂದು 3 ಸರಿ ಕೇಳಿದ್ರೆ ಪುಟ ಮಾಡ್ಕೊಡೋ ಅಂತ. ಬಟ್ ತುಂಬಾ ಕಷ್ಟ ಆಗಿದೆ. ಅದಕ್ಕೊಂದು ಟೀಮ್ ಇಡಬೇಕು, ಮತ್ತೆ ಟೀಮ್ ಒಂದು ರೂಮು, ಮನೆ, ಅದು ಇದು, ಅವ್ರ ದುಡ್ಡು ಅಪ್ಪ ಸಿಕ್ಕಾಪಟ್ಟೆ ಖರ್ಚು. ಇವಾಗ ಇರೋ ಖರ್ಚುಗಳು ನಮ್ಮ ಮನೆ ಖರ್ಚು, ನನ್ನ ಖರ್ಚು ಜಾಸ್ತಿ ಆಗಿದೆ. ಮತ್ತೆ ಟೀಮ್ ನಿಕ್ಕೊಂಡು ಮತ್ತೆ ಇನ್ನು ಖರ್ಚು ಮಾಡಕ್ ಆಗಲ್ಲ ಅಂತ ಇದೆ. ಮುಂದೊಂದು ದಿನಗಳಲ್ಲಿ ನೋಡುವ. ಯಾಕೆಂದ್ರೆ ಈಗ ಇನ್ನೊಬ್ರು ಸಾಕಷ್ಟು ನಮ್ಗಿಲ್ಲ. ಫಸ್ಟ್ ನಾವು ಸೆಟಲ್ ಆಗ್ಬೇಕು. ಹೌದು. ಆಮೇಲೆ ನಾವು ಸೆಟಲ್ ಆಗಿ ನಾವು ಈ ತರ ಕೊಡೋ ತರ ಇದ್ದಾಗ ಅದನ್ನೆಲ್ಲ ಮಾಡೋಣ. ಏನ್ ಗೊತ್ತಾ, ನನಗೂ ಪುಟ್ಟಂಗ ಅವತ್ತು ಚಾಲೆಂಜ್ ಮಾಡಿದ್ದು. ಅಂದ್ರೆ ಜನ ಒಪ್ಕೊಂತಾರ ಇಲ್ವಾ, ಕೇಳ್ತಾರ ಇಲ್ವಾ ಅಂತ. ಅವನು ಆಗಲ್ಲ ಬಿಡಮ್ಮ ಒಪ್ಕೊಳ್ಳಲ್ಲ ಅಂತ ಇಲ್ಲಿ ಚಾಲೆಂಜ್ ಮಾಡ್ಕೊಂಡಿದ್ದ ನಾವು ಕುತ್ಕೊಂಡು. ಅದಕ್ಕೆ ಕೇಳೋಕ್ಕೋಸ್ಕರ ನಿಮ್ಮ ಒಪಿನಿಯನ್ ಕೇಳಿದ್ ನಾವು. ಸೊ ಜಾಸ್ತಿ ಮಾಡಿ 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 ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತಾನೆ ಬಂದಿದೆ. ಸೊ ನಾವಿಟ್ಟಿರೋ ನಂಬಿಕೆ, ಪ್ರೀತಿ, ವಿಶ್ವಾಸನ ನೀವು ಉಳಿಸ್ಕೊಟ್ಟಿದ್ದೀರಾ. ನಿಮ್ ಪ್ರೀತಿ ವಿಶ್ವಾಸನ ನಾವು ಕೊನೆ ತನಕನೂ ಉಳಿಸ್ಕೊಂಡು ಹೋಗ್ತೀವಿ. ಹೌದು, ಬಟ್ ಮಾಡ್ತೀನಿ ಗೈಸ್, ಇವಾಗಲ್ಲ. ಸೊ ಈ ಸ್ವಲ್ಪ ಟೈಮ್ಗಳಲ್ಲಿ ಆಗಲ್ಲ ಮಾಡೋದಕ್ಕೆ. ಬಿಕಾಸ್ ನನಗೆ ಗೊತ್ತಿರುತ್ತೆ ನನಗೆ, ನಾನು ಸೊ ಡೇ ಬೈ ಡೇ ಅಂದ್ರೆ ಒನ್ ಡೇ ಬಿಟ್ಟು ಒನ್ ಡೇ ಮಾಡ್ತೀನಿ ವ್ಲಾಗ್ಸ್ಗಳನ್ನ. ಸೊ ಕನ್ಸಿಸ್ಟೆನ್ಸಿ ಗೈಸ್, 1-1.5 ವರ್ಷ ನಾನು ಕನ್ಸಿಸ್ಟೆನ್ಸಿಯಾಗಿ ಒನ್ ಡೇ ಬಿಟ್ಟು ಒನ್ ಡೇ ಡೈಲಿ ವ್ಲಾಗ್ ಮಾಡ್ತಿಲ್ಲ, ಒನ್ ಡೇ ಬಿಟ್ಟು ಒನ್ ಡೇ ಮಾಡ್ತೀನಿ. ಬಿಕಾಸ್ 30 days ಅಲ್ಲಿ 15 days ನನ್ನ ವ್ಲಾಗ್ ಬಂದೇ ಬರುತ್ತೆ, ನಿಮ್ಗೆ ನೋಡ್ತೀರಾ. ಸೊ 15 ವ್ಲಾಗ್ ಕಂಟೆಂಟ್ ತಲೆ ಓಡಿಸಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ಅದು ನಾನು ಮಾಡ್ತಾ ಇದೀನಿ. ನೆಕ್ಸ್ಟ್ ನಮ್ಮ ಅಮ್ಮಂಗೂ ಕುಕಿಂಗು ಯಾರು ತಕ್ಕೊಡ್ತೀನಿ, ಬಟ್ ಇವಾಗಲ್ಲ, ಸ್ವಲ್ಪ ಟೈಮ್ಗಳು ಹೋಗ್ಲಿ, ನಮ್ಮಂಗ್ ಮಾಡ್ಕೊಡ್ತೀನಿ. ಓಕೆನಾ? 1 ವರ್ಷ ಕಣಮ್ಮ ನಾನು ಇದು ವ್ಲಾಗ್ ಸ್ಟಾರ್ಟ್ ಮಾಡಿ. ಅಂದ್ರೆ ಒನ್ ಡೇ ಬಿಟ್ಟು ಒನ್ ಡೇ ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತು. ನಮ್ಮನ್ನ ಆತರ ಕರ್ಕೊಂಡು ಹೋಗ್ತಾ ಇದಾರೆ. ಹೌದು, ನಾವ್ ಆತರ ಮೂವ್ ಆನ್ ಆಗ್ತಾ ಇದೀವಿ, ಅವ್ರು ನಮ್ಮನ್ನ ಹಂಗೆ ಪುಷ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ. ಅದಕ್ಕೆ ನಾವ್ ಯಾವಾಗ್ಲೂ ಆಭಾರಿಯಾಗಿರ್ತೀವಿ. ನಮ್ಮ ಕಟ್ ಮಾಡ್ಕೊಂಡ್ರೆ ನಮ್ಮ ಹೇಳ್ತಾರೆ ಇವಾಗ ಏನ್ ಬೇಕಾದ್ರೆ ರೆಸಿಪಿಗೆ ಅಂತ. ನಮ್ಮ ಅಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ ಏನ್ ಬೇಕು ರೆಸಿಪಿಗೆ ಅಂತ. ಫಸ್ಟ್ ಇದಕ್ಕೆ ಏನ್ ಹೆಸರಿಡಮ್ಮ, ಈ ರೆಸಿಪಿಗೆ ಏನ್ ಹೆಸರು? ಇದಕ್ಕೆ ಸಬ್ಬಕ್ಕಿ ಸೊಪ್ಪಿನ ಗೊಜ್ಜು ಅನ್ಬೋದು, ಅಥವಾ ಗ್ರೇವಿ ಅನ್ಬೋದು. ಯಾವ್ದಾದ್ರು ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪಿನ ಗ್ರೇವಿ ಅಥವಾ ಗೊಜ್ಜು ಚೆನ್ನಾಗಿರುತ್ತೆ. ಓಕೆ, ಇದಕ್ಕೆ ಏನ್ ಬೇಕು ಐಟಮ್ಗಳು? ಇದಕ್ಕೆ ಮೊದಲನೇದಾಗಿ ಸಬ್ಬಕ್ಕಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ರುಬ್ಬಕ್ಕೆ ಅಂತ 2 ಸಪರೇಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಆಮೇಲೆ ಅರಿಶಿನ ಪುಡಿ ಬೇಕು, ಕಾಳು ಮೆಣಸು, ಧನಿಯಾ ಪುಡಿ, ಜೀರಿಗೆ, ಅಚ್ಕಾರದ ಪುಡಿ, ಉಪ್ಪು. ಇದನ್ನ ತುಪ್ಪದಲ್ಲೇ ಫ್ರೈ ಮಾಡ್ಬೇಕು. ತುಪ್ಪದಲ್ಲಿ ಫ್ರೈ ಮಾಡ್ಬೇಕು. ನಿನಗೆ ಇಷ್ಟ ಆಗುತ್ತಲ್ಲ ತುಪ್ಪ, ಎಣ್ಣೆ ಹಾಕ್ಬೇಡ, ತುಪ್ಪ. ಸೊ ನೋಡು, ಹೊಸದು ಯೂಸ್ ಮಾಡ್ತಾ ಇದೀನಿ. ಫಸ್ಟ್ ಯೂಸ್ ಮಾಡ್ತಿರೋದಾ? ಮಾಡಿದ್ದೀನಿ. ಈ ತರ ವಿಶೇಷವಾಗಿ ಮಾಡೋದಕ್ಕೆ ಅಂತ ತಗೊಂಡಿದ್ದೀನಿ. ಸೊ ಇದಕ್ಕೆ ಮೊದಲನೇದಾಗಿ ಸ್ಟವ್ ಹಚ್ಕೊಂಡು ತುಪ್ಪ ಹಾಕೊಳ್ಳೋಣ. ಓಕೆ, ಎಣ್ಣೆ ಹಾಕಿದ್ಯಾ? ತುಪ್ಪ ಅಂದ್ಬಿಟ್ಟು ಒಳ್ಳೆ ತುಪ್ಪ ಹಾಕಿದೆ. ಓಕೆ ಗೈಸ್, ಇದು ನಮ್ಮ ಮನೆಯಲ್ಲಿ ನಾನು ಹುಟ್ಟಿದಾಗಿದ್ದಾಗ ನಾನು ನೋಡ್ತಾ ಇದ್ದೀನಿ ಗೈಸ್, ಇದನ್ನ ಹಂಗೆ ಐತೆ. ಈ ಬಾಂಡ್ಲಿ ಅಂತ ಸಾರಿ, ಈ ಬಾಕ್ಸು ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದೀನಿ. ಅದ್ರಲ್ಲಿ ನಮ್ಮ ಅಮ್ಮ ಯಾವಾಗಲೂ ಎಣ್ಣೆ ಹಾಕ್ತಿದ್ರು, ಇವಾಗ ತುಪ್ಪ ಹಾಕ್ಬಿಟ್ರು ನಮ್ಮ ಅಮ್ಮ. ಎಣ್ಣೆ ಬದಲಾಯಿಸ್ಕೊಂಡಿದ್ದೀನಿ, ಅದ್ರಲ್ಲಿ ಹಾಕೊಂಡಿದ್ದೀನಿ, ತುಪ್ಪ ಹಾಕೊಂಡಿದ್ದೀನಿ. ಚೆನ್ನಾಗಿದೆ. ಇವೆಲ್ಲ ನೆನಪು ಗೊತ್ತಾ, ನೀವು ಕಷ್ಟಪಟ್ಟು ತಗೊಂಡಿದಾರ ಅವೆಲ್ಲ, ಅಕ್ಕಿ ಯಾವ ಕಡ್ದಿಲ್ಲ, ಇಟ್ಕೊಂಡಿದ್ದೀನಿ. ಓಕೆ, ಇವಾಗ ತುಪ್ಪ ಫ್ರೈ ಆಗ್ತಿದೆ. ತುಪ್ಪ ಫ್ರೈ ಆಗ್ತಿಲ್ಲ, ಬಿಸಿ ಆಗ್ತಿದೆ.
ಆಯ್ತು, ಅವಾಗ ಅವಾಗ ಸ್ವಲ್ಪ ರಾಂಗ್ ಆಗುತ್ತೆ. ಸ್ವಿಚ್ ಆಫ್ ಆಗುತ್ತೆ ಅವಾಗ ಅವಾಗ. ಸ್ವಿಚ್ ಆಫ್ ಅಲ್ಲ ನೋಡಲ್ಲಿ ವಾವ್, ಹಸು ಕರೀ, ಹಸು ಅಮ್ಮ ಅಂತ. ಏನ್ ಕುಶಾನಿ? ಏನ್ರಿ ಹಸು ಅವ್ರೆ ಹೇಳೆ, ಒಳ್ಳೆ ಹಸು ತರ ಕರಿತೀಯಲ್ಲ ಅಮ್ಮ ಅಂತ, ಅಂಬೋ ಅಂತ ಕರಿತಾವಳೆ. ಅಮ್ಮ ಅಂತ ಕರೀತಿದ್ದೆ. ಏನ್ ಬೇಕು ಇವಾಗ ನಿಂಗೆ? ಅನಗ ಅಣ್ಣ ಹಾಕಂತ ಹಾಕಿರೋದಲ್ಲ, ನೋಡು ಅಣ್ಣ ಹಾಕನ್ನ ಇದು ಹೊಸದಂಡೆ. ನೋಡಿ ಗೈಸ್, ಅವಳಿಗೆ ಹಳೇದು ಯಾವ್ದು ಹೊಸದು ಗೊತ್ತ ಅವಳಿಗೆ. ಹೊಸದಿದು. ಮತ್ ನೋಡು ಸುಮ್ನೆ ಹೊಸದಾಗಿದ್ರೆ, ಇದು ಹೊಸದಂಡೆ. ನೋಡ್ ಸುಮ್ನೆ ಹೊಸದಾಗಿದ್ರೆ. ನೆಕ್ಸ್ಟ್ ಅಮ್ಮ. ಇವಾಗ ಇದಕ್ಕೆ ಇದು ರುಬ್ಬಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಬೇಕು. Okay. ಅದಕ್ಕೋಸ್ಕರ ಈರುಳ್ಳಿ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ. ನೀವು ಸೊಪ್ಪು ಎಷ್ಟು ತಗೊಂತೀರ ನೋಡ್ಕೊಂಡು ಹಾಕೊಬೇಕು. ಓಕೆ, ಇದನ್ನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತುಪ್ಪದಲ್ಲಿ ಫ್ರೈ ಮಾಡಬೇಕು. ಗಮ್ ಅಂತೀಯ ಕಣವ. ತುಪ್ಪದ ವಾಸನೆ ಮತ್ತೆ ಈ ಸೊಪ್ಪಿನ ವಾಸನೆನೇ ಅಂತದ್ದು, ಅದ್ರ ಗುಣನೇ ಅಂತದ್ದು. ಇದು ಕಡುಬು ಮಾಡಕ್ ಬಳಸ್ತಾರೆ, ಓಕೆ. ಆಮೇಲೆ ಅವೆ ವಡೆ ಮಾಡಕ್ ಬಳಸ್ತಾರೆ, ಆಮೇಲೆ ಉಪ್ಪಿಟ್ಟಿಗೆ, ಬಾತ್ಗಳಿಗೆ, ತಿಥಿ ಒಡೆಗೆ, ತಿಥಿ ಒಡೆ ವಡೆಗೂ ಬಳಸ್ತಾರೆ. ಯಾವುದು? ಅವಳದೊಂದು ಅವಾಗ ಅವಾಗ ಅಡ್ವರ್ಟೈಸ್ಮೆಂಟ್ ತರ ಬಂದ್ ಹೋಗ್ತಾಳೆ. ಸೋಡ್ ನೋಡ ಸುಮ್ನಿರೋ. ಇದು ಇವಾಗ ಕಾಳು ಮೆಣಸು, ಕಾಳು ಮೆಣಸು ಒಂದ್ ಸ್ವಲ್ಪ, ಓಕೆ. ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿ ಹಾಕೊಂಡಿದ್ದೀನಿ. ಅಚ್ಕಾರದ ಪುಡಿ ಹಾಕ್ತಿವಲ್ವಾ, ಖಾರ ಜಾಸ್ತಿ ಆಗ್ಬಿಡುತ್ತೆ. ಓಕೆ. ಜೀರಿಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಹಾಕೊಂಡು ಚೆನ್ನಾಗಿರುತ್ತೆ, ಗಮ್ಮಂತೆ ಜೀರಿಗೆ. ಜೀರಿಗೆ ಹಾಕಿದ್ರೆ ಜೀರ್ಣ ಆಗತ್ತಾನೆ. ಜೀರಿಗೆ ಒಳ್ಳೇದು, ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ನಾನು ಬೆಳಗ್ಗೆ ಬಿಸಿಲಲ್ಲಿ ಹಾಕೊಂಡು ಕುಡಿತೀನಿ ನಾನು. ಸಣ್ಣನಾಗಿಲ್ಲ ಮತ್ತೆ ಹಿಂಗೆ ಓಕೆ. ಸಣ್ಣ ಆಗ್ಬೇಕು ಪುಟ್ಟ, ನಾನು ಜಿಮ್ಗೆ ಹೋಗ್ತೀನಿ. ಜಿಮ್ಗೆ ಸೇರ್ಸಿಂಗ್ ಆಯ್ತು. ಇವಾಗ ನಮ್ಮ ಅಮ್ಮ ಹೆಂಗ್ ಮಾಡ್ತಾರೆ ಇವಾಗ, ಏನು ಗುಣ ಮತ್ತೆ ಕುಶಾನೆ ಮನೆ ಹೋಗ್ತಾರಲ್ಲ, ಸೊ ಅವಾಗ ಆರಾಮಾಗಿ ನೀವು ಜಿಮ್ಗೆ ಹೋಗ್ಬೋದು. ಅಲ್ಲಿ ಹೋಗೋ ಸ್ವಲ್ಪ ನಮ್ಮ ಅಮ್ಮಂಗೆ ಕಷ್ಟ. ಇವಾಗ ನೋಡಿ ಫ್ರೀ ಆಗಿದ್ದೀನಲ್ಲ, ಈ ಟೈಮ್ ನಾನು ಅದಕ್ಕೂ ಉಪಯೋಗಿಸ್ಕೊಂತೀನಿ. ಇವಾಗ ಎಲ್ಲಿ ಕುಶಾನೆ ನೋಡೋಲ್ಲ, ಇಲ್ಲ ಅವಳ ಅಂಗನವಾಡಿ ಕಳ್ಸ್ಬಿಟ್ಟು ಹೋಗ್ಬೋದು. ಹಂಗೆ ಓಕೆ. ಇಲ್ಲ ಏನ ಏನ ನೀನ್ ಜಿಮ್ ಹೋಗ್ತೀಯಾ? ಯಾಕೆ? ನಂದು ವಾಟರ್ ಬಾಟ್ಲ್ ನಿಂದಲ್ಲ. ರುಚಿ ಹೆಚ್ಚಾಗಿ ಕೊಡೋದಕ್ಕೋಸ್ಕರ ಒಂದ್ ಅರ್ಧ ಸ್ಪೂನ್ ಅಷ್ಟು ಗಸಗಸೆ. ಗಸಗಸೆ ಇದು ರೇಟ್ ಜಾಸ್ತಿ ಪುಟ. ಎಷ್ಟು? ಸಿಕ್ಕಾಪಟ್ಟೆ ರೇಟ್. ಏನಕ್ಕೆ ಅದು? ಒಂದು ಚಿನ್ನ ಬಳಸ್ಕೋಬೇಕು. ಗಸಗಸೆನಾ? ಅದು ಅಷ್ಟೇ. ಇದು ದ್ರಾಕ್ಷಿ, ಗೋಡಂಬಿ ರೈಟ್ ಇದೆ, ಗಸಗಸೆನೂ ರೈಟ್ ಇದೆ. ಓಕೆ. ಇವಾಗ ಇದು ನೀಟಾಗಿ ಫ್ರೈ ಮಾಡದ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಅರ್ಶಿನ ಪುಡಿ, ಒಂದ್ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಸ್ವಲ್ಪ ಕಮ್ಮಿ ಖಾರದ ಪುಡಿ. ಯಾಕೆಂದ್ರೆ ಮೆಣಸು ಹಾಕಿದೀವಲ್ವಾ, ಖಾರ ಜಾಸ್ತಿ ಆಗ್ಬಿಟ್ಟು ತಿನ್ನಕ್ಕಾಗಲ್ಲ. ಓಕೆ. ಇಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡು ತಂಗಾದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಬೇಕು. ನಮ್ಮ ಅಮ್ಮ ಅದನ್ನ ನೀಟಾಗಿ ರುಬ್ಕೊಂಡಿದ್ದಾರೆ. ಅದು ರುಬ್ಬವಾಗ ಸ್ವಲ್ಪ ಹುಣಸೆ ಹಣ್ಣು ಮತ್ತೆ ಕೊತ್ತಂಬರಿ ಸೊಪ್ಪು 2 ಹಾಕಿ ರುಬ್ಕೊಂಡಿದೀನಿ. ಮತ್ತೆ ತೋರ್ಸಿಲ್ಲ ಅದನ್ನ? ಅದೇ ಅದಕ್ಕೆ ಹೇಳಿದ್ ಇವಾಗ. ಆಮೇಲೆ ಇದಕ್ಕೆ ಬೇಕಾದ್ರೆ ತೆಂಗಿನಕಾಯಿ ಹಾಕೊಬಹುದು, Okay. ತೆಂಗಿನಕಾಯಿ ಅಥವಾ ಕೊಬ್ಬರಿ ತುರಿ ಏನಾದ್ರು ಹಾಕೊಬಹುದು. ನಾನು ಬೇಡ ಅಂತ ಹಾಕಿಲ್ಲ, ಅಷ್ಟೇ ಸ್ಕಿಪ್ ಮಾಡಿದೀನಿ. ಬೇಕಾದ್ರೂ ಹಾಕೋಬಹುದು. ಓಕೆ. ನೆಕ್ಸ್ಟ್ ಅದೇ ಬಾಣಲಿಗೆ ತುಪ್ಪ ಹಾಕೊಬೇಕು. ಮತ್ತೆ ತುಪ್ಪ ಎಷ್ಟು ತುಪ್ಪ ತಿನ್ಸಿದ್ಯಮ್ಮ? ಗೈಸ್, ನಮ್ಮ ಅಮ್ಮನ್ಗೆ ಎಣ್ಣೆ ತಿನ್ಸ್ಬೇಡ ಅಂತ ಅಂದೆ, ಕೆಲ ಜಾಸ್ತಿ ಆಗುತ್ತೆ ಫ್ಯಾಟ್ ಅಂತ. ಸರಿ ಅಂದ್ಬಿಟ್ಟು ತುಪ್ಪ ಹಾಕ್ತೀನಿ, ತುಪ್ಪ ಯೂಸ್ ಮಾಡ್ತಿದ್ರು. ಒಂದ್ ಸ್ವಲ್ಪ ತುಪ್ಪ ತಿನ್ಬಾರ್ದು, ತುಪ್ಪ ಕೂಡ ಫ್ಯಾಟ್ ಇರೋ ತುಪ್ಪದಲ್ಲಿ, ಓಕೆನಾ? ಸೊ ಅದನ್ನು ಕೂಡ ಇವಾಗ ಡಬಲ್ ಟ್ರಿಪಲ್ ಹಾಕ್ತವ್ರೆ. ಅಲ್ಲಿಗೆ ಎಣ್ಣೆ ತರನೇ ಆಯ್ತಲ್ಲ ತುಪ್ಪ ಕೂಡ. ಅವಾಗ ಅರ್ಧ ಸ್ಪೂನ್ ಹಾಕ್ತಿ, ಇವಾಗ ಅರ್ಧ ಸ್ಪೂನ್ ಹಾಕಿದ್ದೀನಿ. ಅಯ್ಯೋ ನೀನ್ ಹಾಕೋಬೇಡ, ಊಟ ಮಾಡ್ಬೇಕಾದ್ರೆ ಹಾಕ್ತೀನಲ್ವಾ, ಅದು ಸ್ಕಿಪ್ ಮಾಡ್ತೀನಿ. ತುಪ್ಪ ಸ್ಕಿಪ್ ಮಾಡ್ತೀಯ ಅಲ್ಲಿಗೆ? ಸ್ಕಿಪ್. ಸರಿ. ಇವಾಗ ಮತ್ತೆ ತುಪ್ಪ ಅದು ಕಾಯ್ತದಲ್ವಾ, ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು ಸತ್ತಿ ಎಣ ಆಗಿದೆ ನಮ್ಮ ಕರ್ಬೇವಿನ ಸೊಪ್ಪು. ಇಲ್ಲಿ ಕರ್ಬೇವಿನ ಸೊಪ್ಪು ಸತ್ತಿ ಎಣ ಸತ್ತೋಗ್ಬಿಡಿದೆ. ಕರ್ಬೇವಿನ ಸೊಪ್ಪು ಸತ್ತಿರೋದಲ್ಲ, ಒಣಗಿರೋದು. ನೀವು ಹಸಿರೇ ಎಲ್ಲಿ ಸಿಗುತ್ತೆ ಈ ಬಿಸಿಲಲ್ಲಿ? ದಿನ ತರಬೇಕಷ್ಟೇ ಹೋಗಿ. ತಂದ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟು ಕರೆಕ್ಟ್ ಆಗಿರುತ್ತಲ್ಲ. ಫ್ರಿಜ್ ಅಲ್ಲಿ ಇಟ್ಟು ಒಣಗುತ್ತಾ, ಎಷ್ಟು ದಿವಸ ಬರುತ್ತೆ. ಓಕೆ. ಇವಾಗ ಕರ್ಬೇವಿನ ಸೊಪ್ಪು, ಆಮೇಲೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಂಗೆ ಹಾಕ್ಬೇಕು, ಸಿಪ್ಪೆ ತೆಗಿಬಾರ್ದು. ಸಿಪ್ಪೆ ಸಮೇತ ಹಾಕ್ದಾಗ್ಲೇ ಟೇಸ್ಟ್ ಬರೋದು. ಹೌದಾ? ಇದ್ರ ಹ್ಯಾಕ್ ನಮ್ಗೆ ಗೊತ್ತಿರಲಿಲ್ವಲ್ಲ. ಸಿಪ್ಪೆ ಸಮೇತನೇ ಹಾಕಿ. ಒಳ್ಳೆ ಹ್ಯಾಕ್ ಇದು. ನೀವ್ ಹೇಳ್ತೀವಿ ಸಿಪ್ಪೆ ಹಾಕ್ಬಿಡ್ತೀಯ, ಚೆನ್ನಾಗಿರಲ್ಲ, ತೆಗಿಬೇಕು ಅಂತ. ತಿನ್ನೋದು ಮುಂಚೆ ಸಿಪ್ಪೆ ಹಿಂಗ್ ಅಂದ್ಬಿಡ್ತೀವಿ, ತಿಂದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ, ನುಗ್ಗೆಕಾಯಿ ತರ. ನೋಡು ಇವಾಗ ಈರುಳ್ಳಿ. ಓಕೆ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡು, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾವು ಕಟ್ ಮಾಡ್ಕೊಂಡಿರೋಂತ ಸಬ್ಬಕ್ಕಿ ಸೊಪ್ಪನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಹುರ್ಕೊಬೇಕು. ಇದು ಹಸಿ ವಾಸನೆ ಹೋಗ್ಬೇಕು. ತುಪ್ಪದಲ್ಲಿ ಹುರಿದಾಗ ಘಮ ಚೆನ್ನಾಗಿರುತ್ತೆ, ಸೊಪ್ಪಿನ ಘಮ, ತುಪ್ಪದ ಘಮ. ಸೊಪ್ಪಿನ ವಾಸನೆ ಬರೋದಾನೆ ಅವಾಗ? ಸೊಪ್ಪಿನ ವಾಸನೆ ನಾವೇನೇ ಮಾಡಿದ್ರು ಸೊಪ್ಪಿನ ವಾಸನೆ ಬರುತ್ತೆ, ಹಸಿ ವಾಸನೆ ಹೋಗೋ ತನಕ ಅಂತ. ಓಕೆ. ನೀಟಾಗಿ ಅದು ತಿನ್ನೋವಾಗ ನಮ್ಗೆ ಹಸ್ಕದಾಗಿದೆ ಅಂತ ಅನ್ಸಲ್ಲ, ಬೇಯಿತ್ತಲ್ವಾ ಒಗ್ಗರಣೆಗೆ, ಚೆನ್ನಾಗಿರುತ್ತೆ. ಇದು ನೀಟಾಗಿ ಮಾಡ್ಕೊಬೇಕು. ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ವಾವ್, ಚೆನ್ನಾಗಿದೆ. ಬಾಂಡಿ ತುಂಬಾ ಇರೋ ಸೊಪ್ಪು
ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ, ಚಿಕ್ಕದಾಗ್ಬಿಡ್ತದೆ, ಮುದ್ದೆ ತರ ಆಗ್ಬಿಡುತ್ತೆ. ಕ್ವಾಂಟಿಟಿ ಕಮ್ಮಿ ಆಗ್ಬಿಡುತ್ತೆ. ಅದು ಸೊಪ್ಪು ನೋಡ್ತೀವಿ ನನಗೆ ಕ್ರಿಸ್ಮಸ್ ಟ್ರೀ ಬರುತ್ತೆ ಗೊತ್ತಾ, ಆ ಕ್ರಿಸ್ಮಸ್ ಟ್ರೀ ಸೊಪ್ಪು ನೋಡಂಗ್ ಆಗ್ತಿದೆ ನನಗೆ. ಅಲ್ಲ ನೋಡಕ್ ಹಂಗೆ ನೋಡಿ, ಒಂದು ಕ್ರಿಸ್ಮಸ್ ಟ್ರೀ ಇದ್ದಂಗಿದೆ ಇದು. ಕಟ್ ಮಾಡಿ ಹಾಕ್ಬಿಟ್ರ ನಮ್ಮ ಅಮ್ಮ ಕ್ರಿಸ್ಮಸ್ ಟ್ರೀನ. ನಾನು ಏನ್ ಮಾಡ್ತಾರೆ ನೋಡಂಗ ಗೈಸ್ ನೋಡಿ, ದ್ರಾಕ್ಷಿ ಸಾರಿ ಖುಷಿ ದ್ರಾಕ್ಷಿ ತಾನೇ ಹೆಸರೇನು, ಆ ಹೆಸರು ಹೇಳಪ್ಪ. ನಾನು ರಾಂಗ್ ಹೇಳಿದೆ, ನೀನು ಕರೆಕ್ಟಾಗಿ ಹೇಳು. ನಿಂಗೆ ಕರೆಕ್ಟಾಗಿ ಗೊತ್ತಾದ್ರೆ ಹೆಸರು ನಿಂಗೆ ಏನಂತ. ನಾನು ದ್ರಾಕ್ಷಿ ಸುಳ್ಳು ಹೇಳಿದೆ, ಸಾರಿ ತಪ್ಪು ಹೇಳಿದೆ. ನೀನು ಹೇಳಪ್ಪ ಅದೇನಂತ. ದ್ರಾಕ್ಷಿ ನಾನು ಹೇಳಿದ್ದು, ಅದು ತಪ್ಪು. ನೀನು ಕರೆಕ್ಟಾಗಿ ಹೇಳು ಅದೇನಂತ ಹೇಳಲ್ವಾ. ಅದು ದಾಳಿಂಬ್ರೆ. ನೀನು ಬ್ಲಾಕ್ ಮಾಡ್ತೀಯಾ? ಫೋನ್ ಕೊಡ ಹೇಗೆ ಗೈಸ್ ನಿಂತ್ಕೊಂಡು ಏನೋ ಮಾಡ್ತಾಳೆ. ಕುಶನ್ ಇದ್ದು ಹೊಸ ಕಂಪ್ಯೂಟರ್ ನೋಡಿ ಗೈಸ್. ಇಲ್ಲಿ ಕುಶನ್ ಒಳ್ಳೆ ಲ್ಯಾಪ್ಟಾಪ್ ಕುಶನ್ ಇದು, ಒಳ್ಳೆ ಕುಶನ್ ಇದು. ನಿನ್ನ ಲ್ಯಾಪ್ಟಾಪ್ ತಾನೇ ಅದು ನೋಡಿ ಕುಶನ್. ಲ್ಯಾಪ್ಟಾಪಲ್ಲಿ ಏನೇನು ಬರುತ್ತೆ ಗೊತ್ತಾ ನೋಡ್ರಿ, ಇದು ಆನ್ ಮಾಡೋದು ಓಕೆನಾ. ಇದು ಹಿಂಗೆ ಆನ್ ಆಗುತ್ತೆ ಲ್ಯಾಪ್ಟಾಪಲ್ಲಿ. ಸೊ ಲ್ಯಾಪ್ಟಾಪಲ್ಲಿ ಬಾಯ್ ಅಂತ ಇರೇ ಅಂಶ ತೋರಿಸ್ತೀನಿ ಓಕೆನಾ. ಸೊ ಗೈಸ್ ಇದರಲ್ಲಿ ನೋಡಿ ಎ ಬಿ ಸಿ ಡಿ ಎಲ್ಲ ಬರುತ್ತೆ. ಕುಶನ್ ಕಲಿಬೇಕಿದ್ ನಾವು. ಓಕೆ ಕುಶನೇ ಕಲಿ, ನೀವು ಅಮ್ಮ ಕೊಟ್ಟಿದ್ದು ನಿಂಗೆ ಗಿಫ್ಟು ತಗೋ. ಗೈಸ್ ಆಸ್ ಯೂಶುವಲ್ ನನ್ನ ಕುಕಿಂಗ್ ವ್ಲಾಗ್ ಅಲ್ಲಿ ನಾನು ಕ್ವಶನ್ಗಳು ಕೇಳ್ತಾ ಇರ್ತೀನಿ. ಸೊ ಇವತ್ತು ನಮ್ಮ ಅಮ್ಮಂಗೆ ಒಂದು ಒಗಟು ಕೇಳ್ತೀನಿ, ನೋಡೋಣ ನಮ್ಮ ಅಮ್ಮ ಅದು ಆನ್ಸರ್ ಮಾಡ್ತಾರಾ ಇಲ್ವಾ ಅಂತ. ಬಾಯ್ಲಮ್ಮ ಹೆಂಗ್ ಗೊತ್ತಾ, ಅದು ತುಂಬಾ ಉದ್ದ ಇರುತ್ತೆ, ತುಂಬಾ ಉದ್ದ ಇರುತ್ತೆ. ಅದಕ್ಕೊಂದು ಕಿವಿ ಇರುತ್ತೆ, ಕಿವಿ ತುಂಬಾ ವಾಲೆ ಇರುತ್ತೆ. ತುಂಬಾ ಉದ್ದ ಇರುತ್ತೆ, ಅದಕ್ಕೊಂದು ಕಿವಿ ಇರುತ್ತೆ, ಕಿವಿ ತುಂಬಾ ಓಲೆ ಇರುತ್ತೆ. ಸೊ ಗೈಸ್ ನಮ್ಮ ಅಮ್ಮ ಯೋಚನೆ ಮಾಡ್ತಾರೆ. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಹೇಳಿ ಗೈಸ್, ಏನ್ ಗೊತ್ತಾ ಕ್ವಶನ್ ನೀಟಾಗಿ ಕೇಳಿಸ್ಕೊಳ್ಳಿ. ತುಂಬಾ ಉದ್ದ ಇರುತ್ತೆ, ಅದಕ್ಕೊಂದು ಕಿವಿ ಇರುತ್ತೆ, ಅಂಡ್ ಕಿವಿ ತುಂಬಾ ವಾಲೆ ಇರುತ್ತೆ. ಅದೇ ಅಂತ ಆನ್ಸರ್ ಮಾಡಿ ಹೇಳಿ. ನಾನು ಯೋಚನೆ ಮಾಡ್ತೀನಿ. ಯೋಚನೆ ಮಾಡು. ಸಡನ್ ಆಗಿ ಹೇಳ್ಬಿಟ್ಟಿಯಲ್ಲ, ಯೋಚನೆ ಮಾಡಾಯ್ತು ಮಾಡಿ, ಇವಾಗ್ಲೇ ಮಾಡು. ನೀರು ಯೋಚನೆ ಮಾಡ್ತಾ ಇದ್ದೀನಿ ಏನಂತ. ಹಂಗೆ ಪಟ್ಟ ಅಂತ ಹೇಳ್ಬೇಕು ನೀ ಅದನ್ನ. ಅಂತ ಹೇಳೋದಕ್ಕೆ ಯೋಚನೆ ಮಾಡಿ ಹೇಳ್ಬೇಕು. ಪಟ್ಟ ಅಂತ ಹೇಳೋದಕ್ಕೆ ಬಾಯಲ್ಲಿ ಪಟ್ಟ ಅಂತ ಇಟ್ಕೊಂಡಿರ್ತೀವಿ. ಹೇಳು. ಅದೇನು ಅಣ್ಣ ನನಗೂ ಗೊತ್ತಿಲ್ಲ, ನಾನೇ ಕೇಳಿ ಅದನ್ನ. ಅಣ್ಣ ಕಾಯ ಪಾಯ ಅಂತ. ಉದ್ದ ಇರುತ್ತೆ ಕಿವಿ, ಕಿವಿ ತುಂಬಾ ಓಲೆ ಅಂದ್ರೆ ಯೋಚನೆ ಮಾಡ್ತಾ ಇರೋ, ನೋಡೋಣ ಹೇಳ್ತೀಯ ಇಲ್ವೋ ಅಂತ. ಟೈಮ್ ಕೊಡು. ಟೈಮ್ ಕೊಡಕ್ಕಲ್ಲ ಆಗಲ್ಲ ಗೈಸ್. ಗೊತ್ತಿಲ್ಲ ಕಮೆಂಟ್ ತಿಳಿಸಿ ಗೈಸ್. ಅಲ್ಸ್ನಣ್ಣ ಏನ ಅಲ್ಸ್ನಣ್ಣ ರಾಂಗ್ ರಾಂಗ ಗೊತ್ತಿಲ್ಲ ಅಂದ್ರೆ ಏನು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿರುತ್ತೆ ಅವ್ರಿಗೆ. ಅದು ಅವಾಗ್ಲೇ ಎಷ್ಟಿತ್ತು ಹಾಕ್ದಾಗ ಇವಾಗ ಇಟ್ಟೇಟ್ ಆಗೋಗ್ಬಿಟ್ಟಿದೆ. ಜೀವನ ಕೂಡ ಹಂಗೆಲ್ಲಮ್ಮ. ಅಷ್ಟೇ ಆಹಾ ಅಂದ್ರಲ್ಲ ಓಹೋ ಅನ್ಬೇಕಲ್ಲಮ್ಮ. ಯಾರು ಮೆರಿತಾರೆ ಅವ್ರ ಕೆಳಗ್ ಬಿದ್ದೇ ಬಿಡ್ತಾರೆ ಗೈಸ್. ಸೊ ಜೀವನ ಇರೋದೇ ಹಂಗೆ. ಸೊ ನಾವು ವಯಸ್ಸಲ್ಲಿದ್ದಾಗ ಎಗರಾಡ್ತೀವಿ ಎಲ್ಲ ಮಾಡ್ತೀವಿ, ಬಟ್ ವಯಸ್ಸು ಆದ್ಮೇಲೆ ಮೆತ್ತಗಾಗ್ಬಿಡ್ತೀವಿ ವಯಸ್ಸು. ನಾವು ಅವಾಗೆಲ್ಲ ಕೂಗಾಡ್ತಿದ್ದೆ, ಹಾರಾಡ್ತಿದ್ದೆ. ನೋಡಿ ಇವಾಗ ಸೈಲೆಂಟ್ ಆಗ್ಬಿಟ್ಟ ಗೈಸ್. ನಮ್ಮ ಎಕ್ಸಾಂಪಲ್ ನಮ್ಮ ಅಮ್ಮನೇ ಗೈಸ್. ಹುಲಿ ಹೆಂಗಿದ್ದೆ ಇವಾಗ ಇಲ್ಲಿ ಆಗ್ಬಿಟ್ಟಿದೆ. ನಮ್ಮ ಅಮ್ಮ ಅಜ್ಜಿ ಹಾಕಿದ್ರು ಬರ್ತಾ ಹುಲಿ ಇಲಿ ಆಗ್ಲೇಬೇಕಲ್ಲ. ನಾವು ಕೂಡ ಹಿಂಗ ಎಗರಾಡ್ತಿದ್ವಿ ಬ್ಲಾಗ್ ಅಲ್ಲಿ. ಹೋಗ್ತಾ ನಮಗೂ ಮೆಚುರಿಟಿ ಬಂದಿ, ಜಾಸ್ತಿ ಏಜ್ ಆಗ್ತಾ ನಾವು ಸೈಲೆಂಟ್ ಆಗ ಇವಾಗ ಇಷ್ಟೋ ಮಾತಾಡ್ತಿದ್ದೀನಿ. ನೆಕ್ಸ್ಟ್ 2-3 ವರ್ಷ ಬ್ಲಾಗ್ ಅಲ್ಲ ನಾನು ಮಾತಾಡಲ್ಲ, 2 ಮಾತು ಮಾತಾಡ್ತೀನಿ ಅಷ್ಟೇ ಅನ್ಕೋತೀನಿ. ಗೊತ್ತಿಲ್ಲ, ಆಟೋಮೆಟಿಕ್ಲಿ ಚೇಂಜ್ ಆಗ್ಬಿಡುತ್ತೆ ಅಲ್ಲವಾ. ಅಷ್ಟೇ. ಬಿಸಿ ರಕ್ತ ಇರೋವಾಗ ಹಾರಾಡ್ಬಾರ್ದು, ಯಾಕೆಂದ್ರೆ ರಕ್ತ ತಣ್ಣಗಾದಾಗ ಹಾರಾಟ ಇರೋದಿಲ್ಲ. ಅದಕ್ಕೆ ಯಾವಾಗ್ಲೂ ಒಂದೇ ಫ್ಲೋಲ್ ಇರ್ಬೇಕು. ಓಕೆ ಇವಾಗ ಆಯ್ತಾ, ಇದು ಬೆಂದಿದೆ. ಇವಾಗ ನಾವು ರುಬ್ಬಿಟ್ಕೊಂಡಿದೀವಲ್ವ ಈ ಮಸಾಲಾನ ಇದಕ್ಕೆ ಹಾಕೊಬೇಕು. ಓಕೆ ಅದ್ರ ಪರಿಮಳ ವಾಸನೆ ಗಮ್ ಅಂತ ಬರ್ತಿದೆ ಗೈಸ್. ಆನಿಯನ್ದು ಕೊಪ್ಪುದು ಎಲ್ಲ. ಸೊಪ್ಪು ಮೇನು, ಸೊಪ್ಪು ಮೇನಲ್ಲ, ಸೊಪ್ಪು ಮೇನು. ಇದನ್ನ ಬಜ್ಜಿ ಅಂತ ನಾನು ಕರ್ಕೋಬಹುದು, ಗೊಜ್ಜು ಅಂತ ನಾನು ಕರ್ಕೋಬಹುದು, ಗ್ರೇವಿ ಅಂತ ನಾನು ಅನ್ಕೋಬಹುದು, ಏನ್ ಅನ್ಕೋಬಹುದು, ಏನಾದ್ರೂ ಅನ್ಕೋಬಹುದು. ನೀಟ ನಮ್ಮ ಇವಾಗ ಮಿಕ್ಸಿಂಗ್ ಮಾಡ್ತಿದ್ದಾರೆ. ವಾಟರ್ ಹಾಕಬೇಕು ಇದಕ್ಕೆ. ಅಂದ್ರೆ ನಮ್ಗೆ ಗಟ್ಟಿಗ್ ಬೇಕಾ ತೆಳ್ಳಗ್ ಬೇಕಾ ನೋಡ್ಕೊಂಡು ನೀರ್ ಹಾಕೊಬೇಕು. ಅಮ್ಮದು ನೀರ್ ಹಾಕೊಂಡು ನೀಟಾಗಿ ಕಲ್ಸ್ಕೊಂತೀವ್ರ ನೋಡ್ರಿ. ಓಕೆ ಇವಾಗ ನೆಕ್ಸ್ಟ್ ಅಮ್ಮ ಇದು ಮುಗೀತಾ? ಇಷ್ಟೇನಾ? ಉಪ್ಪು ಹಾಕ್ಬೇಕು ಇವಾಗ. ಅಷ್ಟೇ ಮುಗೀತು. ಉಪ್ಪು ಹಾಕಿ ಚೆನ್ನಾಗಿ ಬೇಯ್ಬೇಕದು. ಓಕೆ ಗೈಸ್, ಮಸಾಲ ಆ ಸೊಪ್ಪು ಎಲ್ಲ ಚೆನ್ನಾಗಿ ಬೇಯ್ಬೇಕು. ಅದೆಲ್ಲ ಹೀರ್ಕೊಬೇಕು, ಮಸಾಲ ಸೊಪ್ಪು ಎಲ್ಲ ಹೀರ್ಕೊಂಡು. ನೋಡುವ ಟೇಸ್ಟ್ ಹೆಂಗಿದೆ ಅಂತ ಇದ್ರದ್ದು. ಓಕೆನಾ? ಮತ್ತೆ ಕೇಳ್ಬೇಡ ಪುಟ. ಓಕೆ ಫಸ್ಟ್ ನೋಡ್ತೀನಿ ಅಂತ ಮಾಡ್ಕೊಟ್ಟಿದೀನಿ. ಪೇಷನ್ಸ್ ಬೇಕು, ಏನೇ ಮಾಡಿದ್ರು ಪೇಷನ್ಸ್ ಬೇಕು. ಈಗ ತುಂಬಾ ಪೇಷಂಟ್ ಆಗ್ಬಿಟ್ಟಿದೀನಿ. ಪಾಪಣ್ಣ ಮನೇಲಿ ಪೇಷಂಟ್ ಆಗ್ಬಿಟ್ಟಿದೀನಿ. ಇವಾಗ ನೋಡೋಣ ಇದೆ ಟೇಸ್ಟ್ ಹೆಂಗಿದೆ ಅಂತ. ಇಲ್ಲಿ ಗುಂಡ ವಿಡಿಯೋ ಕಾಲ್ ಮಾಡವನೆ. ಯಾವುದು ಗುಂಡ ವಿಡಿಯೋ ಕಾಲ್ ಮಾಡೋನ್ ನೋಡ್ರಿ. ಇಲ್ಲಿ ಹಠ ಆಡ್ತಾವ ಅವ್ನ ಮನೇಲಿ ಹೋಗ್ಬಿಟ್ಟು. ಏ ಗುಂಡಿ ಬಾರೆ ಮನೆಗೆ, ಏ ಗುಂಡ ಬಾರ ಮನೆಗೆ. ಅಣ್ಣಕ್ಕ ನೋಡಿ ಅಂತೀರಿ ಫಸ್ಟ್. ನೋಡ ನಿನ್ ತಮ್ಮ, ನಿನ್ ತಮ್ಮ ಫೋನ್ ಮಾಡ ಫಸ್ಟ್ ನೋಡಲ್ಲಿ. ನೋಡ ಆಡ್ತಾವ ಗುಂಡ ಅವನ್ ಪಾಡವನು ನೋಡ್ದ ಗುಂಡ ಅನಿತ ನೋಡ್ತಾನೆ. ಏ ಗುಂಡ
ಬಾ 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 ಬಾ. ನೋಡ್ತಾವ್ ನೀವು ಯಾರಾದ್ರೂ ಗೊತ್ತಾಯ್ತು. ಈ ತಲೆಗೆ ನಿಮಗೆ ಮಿಸ್ ಮಾಡ್ಕೊತಾರೆ ನಮ್ಮ ಅಮ್ಮ ಸಿಕ್ಕಾಬಡೆ ಮಿಸ್ ಮಾಡ್ಕೊಂತಾರೆ. ಅವರಿಂದ ಬೆಳಿಗ್ಗೆಯಿಂದ 4-5 ಸಲ ವಿಡಿಯೋ ಕಾಲ್ ಮಾಡಿದ್ರು ಅವ್ನಿಗೆ, ನಾವು ಮಕ್ಕನಿಗೆ. ಲೈಫ್ ಮೂವ್ ಆನ್ ಆಗಬೇಕು ಜೀವನದಲ್ಲಿ, ಅಲ್ಲೇ ಸ್ಟಕ್ ಆಗಬಾರ್ದು. ಸೊ ಇವಾಗ ರೆಡಿ ಆಗಿದೆ ರೆಸಿಪಿ, ಇವಾಗ ಒಳ್ಳೆ ಟೇಸ್ಟ್ ಮಾಡೋಣ ಬನ್ನಿ. ಇವಾಗ ನಮ್ಮ ಅಮ್ಮ ಮಾಡಿದ ಸಬ್ಬಕ್ಕಿ ಗೊಜ್ಜು ಇಲ್ಲಾಂದ್ರೆ ಬಜ್ಜಿ ಏನಾರು ಅನ್ಬೋದು. ಏನೋ ಅನ್ಕೊಬೋದತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಣ, ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಗಮ್ಮದ ಸ್ಮೆಲ್ ಬರ್ತಿದೆ ಗೈಸ್, ಸಿಕ್ಕಾಬಿಟ್ಟು ಗಮ್ಮದ ಸ್ಮೆಲ್ ಬರ್ತಿದೆ. ಏನ್ ಕಮ್ಮಿ ಏನ್ ಜಾಸ್ತಿ? ಪರ್ಫೆಕ್ಟ್ ಆಗಿದೆ ಕಣಮ್ಮ. ಸ್ವಲ್ಪ ಖಾರ ಹಾಕ್ಬೋದಾಗಿತ್ತು. ಖಾರ ಬೇಡ, ಆ ಹುಳಿ ಅಲ್ಲ, ಸೊಪ್ಪು ಮತ್ತೆ ಅದು ಆನಿಯನ್ನು ಬೆಳ್ಳುಳ್ಳಿ. ಗೈಸ್ ಮಸ್ಟ್ ಟ್ರೈ ಗೈಸ್, ನಿಜವಲ್ಲ ನೀವು ಇದು ಮನೆ ಮಾಡ್ಕೊಂಡು ತಿನ್ಬಿಟ್ಟು ನಾವು ಅಮ್ಮಂಗೆ ಕಮೆಂಟ್ ಮಾಡಿ ಹೇಳಬೇಕು ಹೆಂಗಿದೆ ಅಂತ. ಓಕೆನಾ ಚೆನ್ನಾಗಿದೆ ಗೈಸ್, ಮಿಸ್ ಮಾಡಬಾರ್ದು. ಎಲ್ಲರೂ ಕೂಡ ಮಾಡ್ಕೊಂಡು ತಿನ್ನಿ. ಆದಷ್ಟು ಬಾಣಂತಿಯವರು ಮತ್ತು ಡಯಾಬಿಟಿಕ್ ಪೇಷಂಟ್ಗಳು, ಸೊ ಅವ್ರುಗಳಿಗೆ ಮನೆಯಲ್ಲಿ ಆಂಟೀಸ್ ಆ್ಯಂಡ್ ಅಮ್ಮಂದಿರು ಮತ್ತು ಅಕ್ಕಂದಿರ ಕೇಳಿಸ್ಕೊಳ್ಳಿ. ದಯವಿಟ್ಟು ನಿಮ್ಮ ಗಂಡನಿಗೆ ಮಕ್ಕಳಿಗೆ ಮಾಡಿ ಕೊಡಿ, ಮತ್ತು ನಿಮ್ಮ ಮಕ್ಕಳಿಗೆ ಅಕಸ್ಮಾತ್ ಬಾಣಂತಿಗೆ ಮಾಡಿಕೊಡಿ. ತುಂಬ ಒಳ್ಳೆಯದು ಆ್ಯಂಡ್ ಟೇಸ್ಟ್ ಮತ್ತು ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ವಾವ್ ಅಮ್ಮ, ಎಮಿ ಅಮ್ಮ, ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಸೊ ಇದು ನಮ್ಮ ಅಮ್ಮಂಗೆ ನನಗೆ ರಸಮ್ ಕೂಡ ಕೊಟ್ಟಿದ್ದಾರೆ ಕುಡಿಯೋಕೆ, ಆಮೇಲೆ ರಸಮ್ ಕುಡಿತೀನಿ. ಸೊ ತಿಂದ್ಬಿಟ್ಟು ಬರ್ತೀನಿ. ಓಕೆ ಬಾಯ್ ಅಮ್ಮ. ವ್ಲಾಗ್ ಏನು ಮಾಡಲಾ? ಬಾಯ್ ಬಾಯ್. ಇನ್ನೂ ಸ್ವಲ್ಪ ಏನೂ ಇಲ್ವಾ? ಇನ್ನೂ ಸ್ವಲ್ಪ ಏನಿಲ್ಲ, ಇವತ್ತು ಅಷ್ಟೇ ಮುಗಿದ್ದು. ಇವತ್ತು ಕುಕಿಂಗ್ ವ್ಲಾಗ್ ಮಾಡೋಕ್ಕಿತ್ತು, ಚಿಕ್ಕ ವ್ಲಾಗ್ ಇತ್ತು. ಸೊ ಗೈಸ್ ಓಕೆ, ಅಕಸ್ಮಾತ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಎಲ್ಲರಿಗೂ ನೋಡ್ತಾ ಸೈನಿಂಗ್ ಆಫ್. ಬಾಯ್.